ಸೈಂಟಿಸ್ಟ್, ಡ್ರೋನ್ ತಯಾರಿಸಿ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಸಖತ್ ಹವಾ ಕ್ರಿಯೇಟ್ ಮಾಡಿದ್ದ ಯುವಕ. ಆದ್ರೆ ಕೆಲವೇ ಸಮಯದಲ್ಲಿ ಪ್ರತಾಪ್ ಬಂಡವಾಳ ಬಯಲಾಯಿತು. ಡ್ರೋನ್ ಪ್ರತಾಪ್ ಮಾಡಿದ ಮಹಾ ಮೋಸಕ್ಕೆ ಪೋಷಕರು ಕೂಡ ಮಾತು ಬಿಟ್ಟಿದ್ರು. ಇದೆಲ್ಲದರಿಂದ ಪ್ರತಾಪ್ ಡಿಪ್ರೆಷನ್ಗೂ ಹೋಗಿದ್ರು. ನಂತರ ಪ್ರತಾಪ್ಗೆ ಪುನರ್ಜನ್ಮ ಕೊಟ್ಟಿದ್ದೆ ರಿಯಾಲಿಟಿ ಶೋ. ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಪ್ರತಾಪ್ ಮಾಡಿದ ತಪ್ಪನ್ನ ಅದೆಷ್ಟೋ ಮಂದಿ ಕ್ಷಮಿಸಿದ್ದಾರೆ. ಆ ಶೋ ಮೂಲಕವೇ ಡ್ರೋನ್ ಪ್ರತಾಪ್ ಕನ್ನಡಿಗರ ಮನ ಗೆದ್ದಿದ್ರು. ಇದೀಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಡ್ರೋನ್ ಸಖತ್ ಹವಾ ಸೃಷ್ಟಿಸಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಡ್ರೋನ್ ಹಾಗೂ ಆತನ ತಂದೆ ತಾಯಿ ಕಷ್ಟದ ದಿನಗಳನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಗಗನ ಸೊಸೆ ಆದ್ರೆ ಬೆಸ್ಟ್ ಅಂತ ಡ್ರೋನ್ ಮನೆಯವರು ಹೇಳಿದ್ದಾರೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಡ್ರೋನ್ ಪ್ರತಾಪ್ 2 ವರ್ಷಗಳ ಹಿಂದೆ ಡ್ರೋನ್ ಪ್ರತಾಪ್ ಸಖತ್ ಹವಾ ಕ್ರಿಯೇಟ್ ಮಾಡಿದ್ದ ಯುವಕ. ವಿಶ್ವವಿದ್ಯಾಲಯಗಳಲ್ಲಿ, ಸೆಲೆಬ್ರಿಟಿಗಳ ಜೊತೆಯಲ್ಲಿ, ರಾಜಕಾರಣಿಗಳು ಹೀಗೆ ಎಲ್ಲರ ಎದುರು ಭಾಷಣ ಮಾಡುತ್ತಾ ತಾನು ಪಟ್ಟಿರುವ ಕಷ್ಟಗಳನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಾ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದ್ರು. ಆದ್ರೆ ಅದೊಂದು ದಿನ ಪ್ರತಾಪ್ ಗ್ರಹಗತಿಗಳೇ ಬದಲಾಗೋಯ್ತು. ಡ್ರೋನ್ ಮಾಡೋದಾಗಿ ಹೇಳಿ ನಂಬಿಸಿದ್ರಿಂದ ಹಿಡಿದು ತಮ್ಮ ನೋವಿನ ಜೀವನದ ಬಗ್ಗೆ ಎಲ್ಲರ ಕಣ್ಣು ತೇವ ಮಾಡುವಂತೆ ಆಡಿದ ಮಾತುಗಳು ಎಲ್ಲವೂ ಹಸಿ ಹಸಿ ಸುಳ್ಳು ಎಂದು ಸುದ್ದಿಯಾಯಿತು. ಅಲ್ಲಿಂದ ಡ್ರೋನ್ ಪ್ರತಾಪ್ ವಿರುದ್ಧ ಗಂಭೀರ ಆರೋಪಗಳೇ ಹರಿದು ಬಂದ್ವು. ಎಷ್ಟೋ ಮಂದಿ ಸುಳ್ಳು ಹೇಳಿ ತಮ್ಮಿಂದ ಹಣ ವಸೂಲಿ ಮಾಡಿದ್ದಾನೆನ್ನುವ ಆರೋಪ ಮಾಡಲು ಶುರು ಮಾಡಿದ್ರು. ಕೊನೆಗೆ ದೂರು ದಾಖಲಾಗಿ ಜೈಲು ಶಿಕ್ಷೆಯೂ ಆಯಿತು. ಅಪ್ಪ ಅಮ್ಮ ಮಗರೊಂದಿಗೆ ಮಾತು ಬಿಟ್ರು. ಎಲ್ಲೂ ತಲೆ ಎತ್ತಿ ಓಡಾಡದ ಪರಿಸ್ಥಿತಿ. ಇದರಿಂದಾಗಿ ಪ್ರತಾಪ್ ಡಿಪ್ರೆಷನ್ಗೆ ಹೋಗಿದ್ರು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಪ್ರತಾಪ್ಗೆ ಮರುಜೀವ ಸಿಕ್ಕಿದ್ದು ಬಿಗ್ ಬಾಸ್ ಕನ್ನಡದಿಂದ. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ದೊಡ್ಡ ಸೆಲೆಬ್ರಿಟಿಯೇ ಆಗಿದ್ದಾರೆ. ಮಾತು ಬಿಟ್ಟ ತಂದೆ ತಾಯಿ ಕೂಡ ಶೋಗೆ ಬಂದು ಆತನಿಗೆ ಸಮಾಧಾನ ಹೇಳಿದ್ರು. ಇದೀಗ ಭರ್ಜರಿ ಬ್ಯಾಚುಲರ್ ಶೋರಲ್ಲಿ ಡ್ರೋನ್ ಪ್ರತಾಪ್ ಮಿಂಚ್ತಿದ್ದಾರೆ. ಗಗನ ಜೊತೆ ವೀಕ್ಷಕರಿಗೆ ಮನರಂಜನೆ ನೀಡ್ತಿದ್ದಾರೆ. ಇದೀಗ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕಷ್ಟದ ದಿನಗಳನ್ನ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಂದೆ ತಾಯಿ ಪಟ್ಟ ಕಷ್ಟವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಕಣ್ಣೀರು ಹಾಕಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಈ ವಾರ ಬ್ಯಾಚುಲರ್ಸ್ ಫ್ಯಾಮಿಲಿ ರೌಂಡ್ ಇತ್ತು. ಎಲ್ಲಾ ಬ್ಯಾಚುಲರ್ಸ್ ಗಳ ಫ್ಯಾಮಿಲಿನ ವೇದಿಕೆಗೆ ಕರೆಸಲಾಗಿತ್ತು. ತಮ್ಮ ಕುಟುಂಬದ ಏಳು ಬೀಳುಗಳ ಬಗ್ಗೆ ಮಾತನಾಡಿದ್ದು ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮನಮಿಡಿಯುವ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿತ್ತು. ಇದೇ ವೇದಿಕೆಗೆ ಡ್ರೋನ್ ಪ್ರತಾಪ್ ತಂದೆ ತಾಯಿ ಹಾಗೂ ಕುಟುಂಬಸ್ಥರು ಆಗಮಿಸಿದ್ರು. ಈ ವೇಳೆ ಡ್ರೋನ್ ಪ್ರತಾಪ್ ಮನಬಿಚ್ಚಿ ಮಾತನಾಡಿದ್ದಾರೆ. ಊಟ ಮಾಡುವಾಗ ಮಗನಿಗೆ ಅನ್ನದಲ್ಲಿ ವಿಷ ಹಾಕಿ ಅನ್ನೋ ಮಾತು ಕೂಡ ಕೇಳಿ ಬಂದಿತ್ತು ಅಂತ ಹೇಳಿದ್ದಾರೆ. ಆಗ ಡ್ರೋನ್ ಅಮ್ಮ ಆ ಜಗತ್ತು ಬೇಡ ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ. ನಮ್ಮ ಅಪ್ಪ ಅಮ್ಮ ಒಂದು ದಿನನೂ ಏನೂ ಹೇಳಿಲ್ಲ, ಅವರ ಪಾದ ಪೂಜೆ ಮಾಡಬೇಕು ಅಂದಿದ್ದಾರೆ ಡ್ರೋನ್ ಪ್ರತಾಪ್. ಅವರ ಮಾತು ಕೇಳಿ ಎಲ್ಲರೂ ಭಾವುಕರಾಗಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರ ಅಜ್ಜಿ ವೇದಿಕೆಯಲ್ಲೇ ಗಗನಾಗೆ ಶಾಕ್ ಕೊಟ್ಟಿದ್ದಾರೆ. ವೇದಿಕೆಗೆ ಬರ್ತಿದ್ದಂತೆ ಗಗನ ಅಜ್ಜಿ ಬಳಿ ಪ್ರಶ್ನೆಯೊಂದನ್ನ ಕೇಳಿದ್ರು. ಡ್ರೋನ್ ಪ್ರತಾಪ್ ಲವ್ ಮ್ಯಾರೇಜ್ ಆಗ್ಬೇಕಾ, ಅರೇಂಜ್ ಮ್ಯಾರೇಜ್ ಆಗ್ಬೇಕಾ ಅಂತ ಕೇಳಿದ್ದಾರೆ. ಅದಕ್ಕೆ ಅಜ್ಜಿ ನಿಮ್ಮನ್ನೇ ಆಗ್ಬೇಕು ಅಂತ ಹೇಳಿದ್ದಾರೆ. ಈ ಮಾತನ್ನ ಕೇಳಿಸಿಕೊಳ್ತಿದ್ದಂತೆ ಗಗನ ಮಾತ್ರ ಅಲ್ಲ, ವೇದಿಕೆಯಲ್ಲಿದ್ದವರು ಎಲ್ಲರೂ ಶಾಕ್ ಆಗಿದ್ದಾರೆ. ಅದಕ್ಕೆ ಡ್ರೋನ್ ಪ್ರತಾಪ್ ಬಿದ್ದು ಬಿದ್ದು ನಕ್ಕಿದ್ದಾರೆ. ನಮಸ್ಕಾರ.